ಏರ್ಪೋರ್ಟ್ ವಿಚಾರವಾಗಿ ಎಂ ಬಿ ಪಾಟೀಲ್ ಮಾತಾಡಿದ್ದಾರೆ. ಏರ್ಪೋರ್ಟ್ ನೆಲಮಂಗಲದಲ್ಲಿ ಮಾಡಿದ್ರೆ ಅನುಕೂಲ, ಆದರೆ ಶಿರಾದಲ್ಲಿ ಮಾಡಿದ್ರೆ ಅದು ಬೆಂಗಳೂರು ಏರ್ಪೋರ್ಟ್ ಆಗಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿದರು. ನಾನು ಇಷ್ಟೇ ಹೇಳ್ತೀನಿ, ನಾವು ಎಕ್ಸ್ಪರ್ಟ್ ಕಮಿಟಿಯನ್ನು, ಕನ್ಸಲ್ಟೆಂಟ್ಸ್ನ, DPRನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ. ಅವ್ರು ಏನು ಕೊಡ್ತಾರೆ ಅವ್ರು ಕೊಟ್ಟು ಅವರು ಸಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಿರಾದಾಗ ಮಾಡೋಣಂತೆ, ಬಿಜಾಪುರದಲ್ಲಿ ಮಾಡಬೇಕಾದ್ರೆ ಬಿಜಾಪುರದಲ್ಲಿ ಮಾಡೋಣಂತೆ, ಅಥವಾ ನೆಲಮಂಗಲ ಮಾಡೋಣ ಅಂದರೆ ನೆಲಮಂಗಲ ಮಾಡೋಣಂತೆ, ಕನಕಪುರ ಮಾಡೋಣ ಕನಕಪುರ ಮಾಡೋಣಂತೆ. ಅದು ನೋಡಿಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ. ಈಗ ನನ್ನನ್ನು ಹಿಡ್ಕೊಂಡು ಉತ್ತರ ಜನ ನಮ್ಮ ಪಾಪ ಅರವಿಂದ್ ಬೆಲ್ಲದವ್ರು ಹೇಳ್ತಿದ್ರು, ಭಾಳಷ್ಟು ಜನ ನಾವೆಲ್ಲ ಬೆಳಗಾವಿ ಹುಬ್ಳಿಯಿಂದ ಆ ಕಡೆ ಚಿತ್ರದುರ್ಗ ಕಡೆ ಬರ್ತೀವಿ, ಆ ಕಡೆ ಏರ್ಪೋರ್ಟ್ ಆದರೆ ನಮಗೆಲ್ಲ ಅನುಕೂಲ ಆಗ್ತದೆ ಅಂಥೇಳಿ. ಸೊ ಆ ಕಡೆ ಏರ್ಪೋರ್ಟ್ ಅಂದರೆ ಅದು ಟುವರ್ಡ್ಸ್ ಎಲ್ಲಿ ನೆಲಮಂಗಲ ಬರ್ತದಲ್ಲ ಈಗ, ಅಥವಾ ಬಾಯಲ್ಲಿದೆಯಲ್ಲ, ಇದು ಆ ಕಡೆ ಜನಕ್ಕೆ. ನೋಡಿ, ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ನಾವು ಅವರಿಗೆ ಏನು 3 ಸ್ಥಳಗಳನ್ನ ಕೊಟ್ಟಿದ್ದೀವಿ. ಆ 3 ಸ್ಥಳಗಳನ್ನ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಅವರು ಕೆಲವೊಂದು ಅಲ್ಲಿ ಬಂದು ಆ ಲ್ಯಾಂಡ್ ಸೂಟೇಬಲ್ ಇದೆಲ್ಲ ನೋಡ್ತಾರೆ. ಆಮೇಲೆ ಇನ್ನುಳಿದ ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅವೆಲ್ಲವೂ ಕೂಡ ನೋಡಿ ಇವತ್ತೊಂದು ದಿವಸ ವರದಿ ಕೊಡ್ತಾರೆ. ಅವರ ರೋಲ್ ಇಷ್ಟೇ, ಇದು ಸೈಟ್ ಸೂಟೇಬಲ್ ಇದೆ ಇಲ್ಲ, ಉಳಿದಂಥ ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅದನ್ನು ಅವ್ರು ಕೊಡ್ತಾರೆ. ಇದಾದಮೇಲೆ ನಾವು ಸರ್ಕಾರ ಒಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಬೇಕಾಗ್ತದೆ. ವಯಬಿಲಿಟಿ, ಫಿಸಿಬಿಲಿಟಿ, DPR ಎಕ್ಸ್ಪರ್ಟ್ಸ್ನಿಂದ ಕನ್ಸಲ್ಟೆಂಟ್ಸ್ ಇರ್ತಾರೆ. ಹಾಗೆ ಜೇವೂರು ಏರ್ಪೋರ್ಟು, ನವಿ ಮುಂಬೈ ಏರ್ಪೋರ್ಟ್ ಮಾಡಿದಾರಲ್ಲ, ಅಂಥವ್ರಿಗೆ ಎಕ್ಸ್ಪರ್ಟ್ ಮಾಡಿ ಅವರು ಎಲ್ಲವನ್ನ ಸ್ಟಡಿ ಮಾಡ್ತಾರೆ. ಪ್ಯಾಸೆಂಜರ್ ಲೋಡ್ ಎಲ್ಲಿಂದ ಬರ್ತದೆ, ಕಾರ್ಗೋ ಲೋಡ್ ಎಲ್ಲಿಂದ ಬರ್ತದೆ, ವಯಬಿಲಿಟಿ ಎಲ್ಲಿಂದ ಬರ್ತದೆ, ಇವೆಲ್ಲವನ್ನ ಸ್ಟಡಿ ಮಾಡಿ ಅವರು ರಿಪೋರ್ಟನ್ನು ಕೊಡ್ತಾರೆ. ಅವರು ರಿಪೋರ್ಟು ಈ ಏರ್ಪೋರ್ಟ್ ವಿಚಾರವಾಗಿ ಸಚಿವರುಗಳಲ್ಲೇ ಒಂದು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಒಂದು ಕಡೆ ಸಚಿವ ಎಂ ಬಿ ಪಾಟೀಲ್ ಬೆಂಗಳೂರು ಪಕ್ಕದಲ್ಲೇ ಏರ್ಪೋರ್ಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಶಿರಾದಲ್ಲೇ ಏರ್ಪೋರ್ಟ್ ನಿರ್ಮಾಣ ಆದರೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅವರು ಪರಿಗಣಿಸಬೇಕು, ಕೇಂದ್ರ ಸರ್ಕಾರದವರು ಪರಿಗಣಿಸಬೇಕು. ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ. ಎಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ. ಒಂದು ನೆಲಮಂಗಲ, ಕುಣಿಗಲ್ಲು ಆ ಭಾಗದಲ್ಲಿ ಒಂದು, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ ಕನಕಪುರ ಆ ಭಾಗದಲ್ಲಿ ಒಂದು 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ. ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಷನ್ಸ್ ಮಾಡ್ತಾರೆ. ಶಿರಾದು ಕೂಡ ಅವರು ಪರಿಗಣಿಸಿದರೆ, ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ, ಆದರೆ ಪರಿಗಣಿಸಿದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಈಗಲ್ಲ, ನಾನು 6 ತಿಂಗಳ ಹಿಂದೆ ನನ್ನ ಕಡೆಯಲ್ಲಿ ಯಾರೋ ಬಂದಿದ್ರು, 6 ಮಂತಿಂದ ಲೆಟ್ರ್ ಬರ್ದಿದ್ನ. ಈಗ ಅವರೆಲ್ಲ ಬರ್ತಿರಬೇಕು. ನಾನು 6 ತಿಂಗಳ ಹಿಂದೆ ಲೆಟ್ರ್ ಬರೆದೆ. ಅವ್ರು ಯಾರೋ ಬಂದು ನಮ್ಮ ಶಿರಾದಲ್ಲಿ ಆಗಬೇಕಂತ, ಒಳ್ಳೇದಾಯಿತು, ನಮ್ಮ ಊರು ಸ್ವೀಪ್ ಆಗ್ತೈತೆ, ಅಲ್ಲೇ ಇರಲ್ಲ ಅಂತ ನಾನು ಹೇಳಿದೆ. ಯಾಕೆ ನಮಗೂ ಬರಲಿಕ್ಕೆ ಹುಬ್ಳಿ, ಬೆಳಗಾವಿ, ಶಿವಮೊಗ್ಗ, ಬಿಜಾಪುರ ನಿಯರೆಸ್ಟ್ ಆಗುತ್ತೆ. ಮುಖ್ಯವಾಗಿ ಅಲ್ಲಿ ಮಾಡೋ ಉದ್ದೇಶ ಅಂದರೆ, ಈಗಾಗಲೇ ಬೆಂಗಳೂರು ಟ್ರಾಫಿಕ್ನಿಂದ ಸಮಸ್ಯೆ ಆಗಿದೆ. ಅದು ಏರ್ಪೋರ್ಟ್ ಆದರೆ ಇನ್ನೂ ಒಂದು 5,000 ಗಾಡಿ ಎಕ್ಸ್ಟ್ರಾ ಆಗ್ತದೆ ಸಿಟಿಯಲ್ಲಿ ಎಂಟ್ರಿ. ಸೊ ಅಲ್ಲಿ ಆದರೆ ಆ ಕಡೆಯಿಂದ ಬರ್ತಾರೆ, ಆ ಕಡೆ ವಾಪಸ್ ಹೋಗಿಬಿಡ್ತಾರೆ, ಅವರು ಬೆಂಗಳೂರಿಗೆ ಬರೋಲ್ಲ. ಸೊ ಈಗ ಇನ್ನು ಏರ್ಪೋರ್ಟ್ ಕರ್ನಾಟಕದಲ್ಲಿ ಎಲ್ಲೇ ಆದರೂ ಸಂತೋಷ ಅನ್ನೋ ಒಂದು ಮಾತುಗಳನ್ನು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ DCM DK ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಜನ ಸಚಿವರುಗಳು ಶಿರಾದಲ್ಲಿ ಆಗಬೇಕು ಅಂತಾರೆ, ಕೆಲವೊಂದು ಜನ ನೆಲಮಂಗಲ ಇಲ್ಲ ಕನಕಪುರ, ಈ ಥರದ ಒಂದಷ್ಟು ಮಾತುಗಳಿವೆ. ಸೊ ಶಿರಾದಲ್ಲಿ ಮಾಡುವಂತೆ ಸಹಿ ಸಂಗ್ರಹ ಮಾಡಿರುವಂಥದ್ದು ನನಗೆ ಗೊತ್ತಿಲ್ಲ, ನಾನು ಅದರಲ್ಲಿ ಯಾವುದಕ್ಕೂ ತಲೆ ಹಾಕೋದಕ್ಕೆ ಹೋಗಿಲ್ಲ. ಬಿಡದಿಯಲ್ಲಿ ಏರ್ಪೋರ್ಟ್ ಮಾಡಿ ಅಂತ ಕೂಡ ನಾನೇನು ಹೇಳಿಲ್ಲ, ನನ್ನ ಜೊತೆ ಯಾರು ಕೂಡ ಚರ್ಚೆನೂ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ. ನಾನು ಯಾವ ಸುದ್ದಿಗೂ ಹೋಗಿಲ್ಲ. ನಾನು ಕನಕಪುರನೂ ಗೊತ್ತಿಲ್ಲ, ನನಗೆ ನೆಲಮಂಗಲನೂ ಗೊತ್ತಿಲ್ಲ, ಶಿರಾನೂ ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಎಲ್ಲಾದರೂ ಹೋದೆ. ನಾನು ಅಖಂಡ ಕರ್ನಾಟಕದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಿರೋ ನನಗೆ ಚಾಮರಾಜನಗರನೂ ಒಂದೇ, ಬೀದರು ಒಂದೇ, ಗುಲ್ಬರ್ಗನೂ ಒಂದೇ. ನನಗೆ ಕೆಲವು ಆಸೆಗಳನ್ನ ಹೇಳ್ಕೊಳ್ತಾರೆ, ತಪ್ಪೇನಿದೆ ಬಿಡಿ. ನಮ್ಮ ಭೂಮಿ ಬೆಲೆ ಕಡಿಮೆ ಇದೆ, ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಅವರು ಸೆಂಟ್ರಲ್ ಮಿನಿಸ್ಟರ್ಗಳು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೊಳ್ಳೋದು. ನಾನು ಹ್ಯಾವ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್. ನಾನು ಕೊಟ್ಟಿಲ್ಲ, ಅದಕ್ಕೆ ಮಂತ್ರಿಗಳಿದ್ದಾರೆ, ಅವರೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ.